ಕಂಡ ಕೂಡಲೇ ಹೇಳ್ತಾನೆ ಇವನು ಅಸಾಮಾನ್ಯ ಅಂತ. 4 ವೇದವನ್ನು ಓದದೇ ಇದ್ದರೆ, ವ್ಯಾಕರಣ ತಿಳಿದೇ ಇದ್ದರೆ ಹೀಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂಥವನಿವನು. ಕಾಡಿನ ಪ್ರದೇಶ ಬಂದವನು ಒಬ್ಬ ಕಪಿ, ಆದರೆ ಇಂಥ ಪಂಡಿತ ಅಂತ ಹೇಳ್ತಾನೆ ರಾಮ. ರಾಮರಾವಣರ ಯುದ್ಧದ ನೇತೃತ್ವವೇ ಸುಗ್ರೀವನದ್ದು ಅಂತ ಹೇಳಬೇಕು. ಆ ಯುದ್ಧಕ್ಕೆ ಬಂದವರು ಕಿಷ್ಕಿಂಧೆಯವರು ಮಾತ್ರ ಅಲ್ಲ, ಸಮಗ್ರ ಕಪಿಕರಡಿಗಳ ಚಕ್ರವರ್ತಿ ಸ್ಥಾನದಲ್ಲಿ ಕಿಷ್ಕಿಂಧೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಕಪಿಕರಡಿಗಳಲ್ಲ ಅವರು. ರಾವಣನಂಥ ರಾವಣ ಅವನಿಗೆ ಚಿಲ್ಲರೆ ಅಂತ. ಆ ಅಸಂಖ್ಯರೆಲ್ಲರ ಸಾಮರ್ಥ್ಯ ಎಲ್ಲವೂ ಬೇರೆ ಬೇರೆಯಾಗಿತ್ತು. ಅತ್ಯಂತ ಪ್ರಾಚೀನ ಕರ್ನಾಟಕದ ಉಲ್ಲೇಖ ಅಂತ ತಗೊಂಡ್ರೆ ಕಿಷ್ಕಿಂಧೆಯೇ ಆಗಬೇಕು. ಅಲ್ಲಿ ಇವನಲ್ಲದೆ, ಆಂಜನೇಯನಲ್ಲದೆ ಅಂತ. ಆಂಜನೇಯನ ಬಗ್ಗೆ ಬಹಳ ದೊಡ್ಡ ವ್ಯಕ್ತಿತ್ವ. ಆಂಜನೇಯನ ಮೊಟ್ಟ ಮೊದಲ ಬಾರಿಗೆ ಪಂಪಾ ಸರೋವರದಲ್ಲಿ ಪಂಪ ಇದರಲ್ಲಿ ಕಾಣ್ತಾನಲ್ಲ ರಾಮ, ಕಂಡ ಕೂಡಲೇ ಹೇಳ್ತಾನೆ ಇವನು ಅಸಾಮಾನ್ಯ ಅಂತ. ಅವನು ಸುಮ್ಮನೆ ಮಾತಾಡ್ಸಿದಾನಷ್ಟೇ, ಎಲ್ಲಿಂದ ಬಂದ್ರಿ, ಯಾರು ನೀವು ಅಂತ ಮಾತಾಡ್ಸಿದಾನೆ ಆಂಜನೇಯ. ಅಷ್ಟು ಮಾತಿನಲ್ಲೇ ಹೇಳ್ತಾನೆ. 4 ವೇದವನ್ನು ಓದದೇ ಇದ್ದರೆ, ವ್ಯಾಕರಣ ತಿಳಿದೇ ಇದ್ದರೆ ಹೀಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂಥವನಿವನು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ ಅವನು. ಬಹುವ್ಯಾಹರತಾನೇನ ಕಿಂಚಿದಪಶಬ್ದಿತಂ ಅಂತ. ಅಂದರೆ ಇಷ್ಟೊತ್ತು ಮಾತಾಡ್ತಾ ಇದ್ದಾನೆ, ಒಂದು ಶಬ್ದ ತಪ್ಪು ಪ್ರಯೋಗ ಮಾಡಲ್ಲ ಇವನು ಅಂತ. ಈಗ ನಾವು ಮಾತಾಡುವ ಏನಾಗುತ್ತೆ, ಮಾತಾಡ್ತಾ ಹೋಗುವಾಗ ನಮ್ಮ ಶಬ್ದ ನಮ್ಮ ವಾಕ್ಯಗಳೆಲ್ಲ ವ್ಯಾಕರಣಬದ್ಧವಾಗಿ ಶುದ್ಧವಾಗಿರೋದಿಲ್ಲ. ನಾಲಿಗೆ ತುದಿಯಲ್ಲಿ ಯಾವುದೋ ಒಂದು ಅಕ್ಷರ ತಪ್ಪಾಗಿ ಉಚ್ಚರಿಸ್ಬಿಡ್ತೀವಿ. ಹೌದು, ಕರ್ತೃಕ್ರಿಯಾ ಪದಗಳೆಲ್ಲ ವ್ಯತ್ಯಾಸ ಆಗತ್ತೆ ಅಲ್ವಾ. ನಾವು ಅದನ್ನು ಒಪ್ಕೋತೀವಿ, ಭಾಷೆ ಹೀಗೇನೆ ಮಾತಾಡುವಾಗ ಅದೆಲ್ಲ ಆಗತ್ತೆ ಬಿಡು ಅಂತ. ಆದರೆ ಆಂಜನೇಯ ಅಷ್ಟು ಮಾತಾಡ್ತಾ ಇದ್ರು ನಿರರ್ಗಳವಾಗಿ ತಪ್ಪಿಲ್ಲದೆ ಮಾತಾಡದ ಅಂತೆಲ್ಲ ಗುರುತಿಸ್ತಾನೆ ರಾಮ. ಅಂದ್ರೆ ಅಲ್ಲಿಗೆ ಬಂದಾಗ ಕಾಡಿನ ಪ್ರದೇಶ ಬಂದವನು ಒಬ್ಬ ಕಪಿ, ಆದರೆ ಇಂಥ ಪಂಡಿತ ಅಂತ ಹೇಳ್ತಾನೆ ರಾಮ. ರಾಮನಂಥ ರಾಮನಿಗೆ ಅಚ್ಚರಿಯಾಗತ್ತೆ ಅವನನ್ನ ನೋಡಿದಾಗ. ಹಾಗೆಯೇ ಇದ್ದವರು ಉಳಿದವರು ಕೂಡ ಅಂತ. ಆಂಜನೇಯನಷ್ಟು ಅಂತ ಅಲ್ಲದೆ ಇದ್ರು ಮುಂದೆ ಸಿಕ್ಕಿದ ಸುಗ್ರೀವ ಇದಾನಲ್ಲ, ಅವನು ಕಡಿಮೆಯವನೇ ಅಲ್ಲ. ಯಾಕೆಂದ್ರೆ ಮುಂದೆ ರಾಮರಾವಣರ ಯುದ್ಧದ ನೇತೃತ್ವವೇ ಸುಗ್ರೀವನದ್ದು ಅಂತ ಹೇಳಬೇಕು. ಸೇನಾಧಿಪತಿಯಾಗಿ ಅನ್ನೋ ಥರದಲ್ಲಿ ಮುಂದುವರಿಸಿದವನು, ಸೇನಾಧಿಪತಿ ಅಂತ ಘೋಷಿಸದೇ ಇದ್ರು ಮುಂದುವರಿಸಿದವನು ಅವನು. ಮತ್ತು ಅವರು ಕಟ್ಟಿದ ಸಾಮ್ರಾಜ್ಯ ಹೇಗಿತ್ತು ಅಂತ ಅಂದರೆ, ವಾಲಿ ಕಟ್ಟಿದ್ದು, ವಾಲಿ ಸುಗ್ರೀವ ಸೇರಿ ಕಟ್ಟಿದ್ದದು. ಬಹಳ ಹಿಂದಿನಿಂದ ಇದ್ದವರು ಅವರು. ಆ ಯುದ್ಧಕ್ಕೆ ಬಂದವರು ಕಿಷ್ಕಿಂಧೆಯವರು ಮಾತ್ರ ಅಲ್ಲ. ಕಿಷ್ಕಿಂಧೆ ಕಪಿಕರಡಿ ಸಾಮ್ರಾಜ್ಯದ ನೇತೃತ್ವ ವಹಿಸಿತ್ತು. ಕಪಿಗಳು ಇಡೀ ಭಾರತ ವರ್ಷದಿಂದ ಬಂದಿದ್ರು. ಅಲ್ಲಿ ವರ್ಣಿಸ್ತಾರೆ ಯಾವ್ಯಾವ ಕಾಡಿಂದ ಬಂದಿದ್ರು ಅವರು ಅಂತ. ಅಲ್ಲಲ್ಲಿ ಒಬ್ಬೊಬ್ಬ ರಾಜ. ಹಿಮಾಲಯದ ಯಾವುದೋ ಕಾಡಲ್ಲಿ ಒಬ್ಬ ಕಪಿಗಳ ರಾಜ, ಇನ್ಯಾವುದೋ ಒಂದು ಪರ್ವತ ಕಾಡು ಪ್ರದೇಶದಲ್ಲಿ ಒಂದು ಕರಡಿಗಳ ರಾಜ, ಅವರದ್ದೊಂದು ಗುಂಪು, ಅವರದ್ದೊಂದು ಪುಟ್ಟ 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 ಸಾಮ್ರಾಜ್ಯಗಳು. ಆದ್ರೆ ಇದಿಷ್ಟಕ್ಕೂ ಚಕ್ರವರ್ತಿ ಆಗಿದ್ದಿದ್ದು ಯಾವುದು ಅಂದ್ರೆ ಕಿಷ್ಕಿಂಧೆ. ಅಂದ್ರೆ ಭರತ ವರ್ಷದ, ಇವತ್ತಿನ ಭಾರತ ಅಲ್ಲ, ಭರತ ವರ್ಷದ ಸಮಗ್ರ ಕಪಿಕರಡಿಗಳ ಚಕ್ರವರ್ತಿ ಸ್ಥಾನದಲ್ಲಿ ಕಿಷ್ಕಿಂಧೆ ಇತ್ತು ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಇವರಿಲ್ಲಿ ಆಳ್ತಾ ಇದ್ರು, ಇವರ ವ್ಯಾಪ್ತಿ ಅಲ್ಲಿ ಇವರಿಗಿತ್ತು ಅಂತ. ಆ ಜನಾಂಗಕ್ಕೆ, ಕಪಿಕರಡಿ ಅನ್ನುವ ಜನಾಂಗಕ್ಕೆ ಅವರಷ್ಟು ಜನ ಇವರ ಮಾತು ಕೇಳ್ತಾ ಇದ್ರು. ವಾಲಿಯನ್ನ ಕೊಂದ ಮೇಲೆ ಸುಗ್ರೀವ ಇವಳನ್ನ ಅರಸೋದಕ್ಕೆ ಅಂತ ಅಥವಾ ಬಿಡಿಸ್ಕೊಂಬರೋದಕ್ಕೆ ಅಂತ ಅವ್ರನ್ನೆಲ್ಲ ಕರೆಸ್ತಾನೆ. ಒಂದು ಸುಗ್ರೀವನ ಒಂದು ಮಾತಿಗೆ ಅಷ್ಟೂ ಜನ ಬಂದು ಸೇರ್ತಾರೆ ಅಂತ ತಮ್ಮ ಸೈನ್ಯದೊಂದಿಗೆ ಒಂದು ಕರೆಗೆ. ರಾಮ ಯಾರು ಅಂತ ಗೊತ್ತಿಲ್ಲ, ಇನ್ನೊಂದೇನು ಅಂತ ಗೊತ್ತಿಲ್ಲ, ಆದ್ರೆ ಕಿಷ್ಕಿಂಧೆಯಿಂದ ಒಂದು ಕರೆ ಬಂತು ಅಂದ್ರೆ ಇಡೀ ಭರತ ವರ್ಷದ ಕಪಿಕರಡಿಗಳು ಸಿದ್ಧರಿದ್ರು ಅಂತ. ಇಷ್ಟು ಹೋಲ್ಡ್ ಇದೆಯಲ್ಲ, ಇದು ಸುಮ್ಮನೆ ಬರೋದಿಲ್ಲ. ಅಂಥವರು ಕಿಷ್ಕಿಂಧ ಸಾಮ್ರಾಜ್ಯದ ಅರಸರಾಗಿದ್ದವರು. ಅದರಲ್ಲಿ ವಾಲಿ ಪ್ರಮುಖ. ಅವನು ಅಸಾಮಾನ್ಯ. ಅವನು ಇಂದ್ರ ಸೂರ್ಯರ ಮಕ್ಕಳು ಅವರು. ವಾಲಿ ಇಂದ್ರನ ಮಗ, ಇವನು ಸೂರ್ಯನ ಮಗ. ಅಂದ್ರೆ ಈಗ ರಾಮ ಇಲ್ಲಿ ಮನುಷ್ಯನಾಗಿ ಹುಟ್ಟಿ ಬರಬೇಕು ರಾವಣನನ್ನ ಕೊಲ್ಲೋದಕ್ಕೆ ಅಂತ ಬಂದಾಗ ನಾವು ಮೊದಲು ಮಾತಾಡ್ಕೊಂಡ್ವಲ್ಲ, ಅವ್ರು ಕೇಳ್ಕೊಂಡ್ರು ವಿಷ್ಣುವಿನಲ್ಲಿ. ಆಗ ಅದು ಬ್ರಹ್ಮ ಕೊಡುವ ಸೂಚನೆ ಏನಂದ್ರೆ, ವಿಷ್ಣುವಿನ ಸಹಾಯಕ್ಕೆ ಎಲ್ಲ ದೇವತೆಗಳು ಬೇರೆ 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 ಕಡೆ, ಕಪಿ, ಕರಡಿ, ಋಷಿ, ಹೀಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನೀವು ಹುಟ್ಟಿ ಬನ್ನಿ ಅಂತ ಬ್ರಹ್ಮ ಹೇಳ್ತಾನೆ. ಹಾಗಾಗಿ ಈ ಕಪಿಕರಡಿಗಳೆಲ್ಲ ಯಾವ್ದ್ಯಾವುದೋ ದೇವತೆಯ ಅಂಶದಿಂದ ಹುಟ್ಟುಕೊಂಡ್ ಬಂದಿದ್ರು. ಬೃಹಸ್ಪತಿಯ ಅಂಶದಿಂದ ಸುಷೇಣ ಬಂದಿದ್ದ, ಅಶ್ವಿನಿ ಕುಮಾರರಿಂದ ಮೈಂದದ್ವಿವಿಧರು ಬಂದಿದ್ರು. ಹೀಗೆ ಬಂದವರಲ್ಲಿ ಇಂದ್ರನಿಂದ ಬಂದವನು ವಾಲಿ, ಸೂರ್ಯನಿಂದ ಬಂದವನು ಸುಗ್ರೀವ ಅಂತ. ಹಾಗೆ ದೇವತಾಂಶಗಳಿಂದಲೇ ಬಂದವರು. ಅಂದ್ರೆ ಕಿಷ್ಕಿಂಧೆಯ ಸಾಮ್ರಾಜ್ಯದಲ್ಲಿ ಇದ್ದವರೆಲ್ಲ ಅವತಾರ ಪುರುಷರೇ ಅಂತ, ಸುಮ್ಮನೆ ಕಪಿಕರಡಿಗಳಲ್ಲ ಅವರು ಅಂತ. ಜಾಂಬವಂತ ಮಾತ್ರ ಮೊದಲೇ ಹುಟ್ಟಿದ್ದವನು. ಅವನು
ತುಂಬ ಹಿಂದೆ ಬ್ರಹ್ಮ ಹುಟ್ಟಿಸಿದ್ದವನ್ನ. ಆದರೆ ಅವರೆಲ್ಲ ಇದರ ಅಧೀನದಲ್ಲಿದ್ದರು. ಜಾಂಬವಂತ ಎಲ್ಲರಿಗಿಂತ ಇಲ್ಲಿ ಅಧೀನವಾಗಿದ್ದರು. ಅದರಲ್ಲಿ ವಾಲಿ ಮಹಾಸಮರ್ಥ ಕಿಷ್ಕಿಂಧೆಯಲ್ಲಿದ್ದವರಲ್ಲಿ. ಎಂಥವನು ಅಂದರೆ ರಾವಣನನ್ನು ಸೋಲಿಸಿದವರು 3 ಜನ ಆ ಕಾಲದಲ್ಲಿ. ಒಬ್ಬ ರಾಮ ಕೊಂದವನು, ಇನ್ನೊಬ್ಬ ಕಾರ್ತವೀರ್ಯಾರ್ಜುನ ಮಾಹಿಷ್ಮತಿಯನ್ನು ಆಳ್ತಾ ಇದ್ದ, ಕೃತವೀರ್ಯನ ಮಗ, ಇನ್ನೊಬ್ಬ ವಾಲಿ. ಅದು ಹೇಗೆ ಅಂದರೆ ಯುದ್ಧವೂ ಅಲ್ಲ ಅದು. ಈ ರಾವಣನಿಗೆ ಒಂಥರ ಇದು ತೀಟೆ, ಅವನಿಗೆ ಯುದ್ಧ ಮಾಡುವ ತೀಟೆ. ಅವನಿಗೆ ಯಾರೋ ಹೇಳಿದ್ರು ಪಕ್ಕದಲ್ಲಿ ವಾಲಿ ಅಂತಿದ್ದಾನೆ, ಭಾರೀ ಜೋರಿದ್ದಾನೆ ಅವನು ಅಂತ. ಯಾರಾದರೂ ಜೋರಿದ್ದಾನೆ ಅಂದರೆ ಇವನಿಗೆ ಸುಮ್ಮನಿರೋದಕ್ಕಾಗೋದಿಲ್ಲ. ಅವನು ಏನೂ ಅಲ್ಲ ಅಂತ ಮಾಡಿ ಮುಗಿಸ್ಬೇಕು ಇವನಿಗೆ. ಇವನು ಹೋಗ್ತಾನೆ ಅಲ್ಲಿಗೆ. ಹೋದ್ರೆ ಅವ್ರು ಹೇಳ್ತಾರೆ, ಇಲ್ಲ ಅವನು ಸಂಧ್ಯಾವಂದನೆ ಮಾಡೋದಕ್ಕೆ ಹೋಗಿದ್ದಾನೆ. ಅವನು ಸಂಧ್ಯಾವಂದನೆ ಅಂದರೆ 4 ಸಮುದ್ರದಲ್ಲಿ ಸಂಧ್ಯಾವಂದನೆ ಮಾಡ್ತಾನೆ ಅಂತ. ಅಂದರೆ ಇಲ್ಲಿಂದ ಹೋಗಿ ಪೂರ್ವ ಸಮುದ್ರ, ಅಲ್ಲಿಂದ ಪಶ್ಚಿಮ ಸಮುದ್ರ, ಒಂದೇ ಹೊತ್ತಿನ ಸಂಧ್ಯಾವಂದನೆ 4 ಕಡೆಗೆ ಹೋಗ್ತಾನೆ ಅಂತ. ಇವನು ಹೋದರೆ ಅವನು ದಕ್ಷಿಣ ಸಮುದ್ರದಲ್ಲಿ ಕೂತಿದ್ದ ಸಂಧ್ಯಾವಂದನೆ ಮಾಡ್ತಾ. ಈ ರಾವಣ ಅವನು ಬರೀ ವೀರ್ಯಶೌರ್ಯ ಮಾತ್ರ ಅಲ್ಲ, ತಂತ್ರಗಾರಿಕೆನೂ ಇತ್ತು ಒಂದು. ಅವನಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇದ್ದ, ಆ ಕಡೆ ತಿರ್ಕೊಂಡು. ಇವನು ಹಿಂದ್ಗಡೆಯಿಂದ ಹೋಗಿ ಹಿಡಿದು ಬಿಡಬೇಕು ಅಂತ ಹೊರಟಿದ್ದವನು. ಅದಕ್ಕೆ ಇವನು ಶಬ್ದ ಮಾಡದೆ ಅವನು ಹಿಂದಿಂದ ಬರ್ತಾನೆ. ಅವನು ಆ ವಾಲಿಗೆ ಗೊತ್ತಾಗತ್ತೆ ಅವನು ಹಿಂದೆ ಬರ್ತಾ ಇದ್ದಾನೆ ಅಂತ. ಅವನು ಇನ್ನೂ ತಂತ್ರಗಾರ, ಅವನು ಹಿಂದೆ ತಿರುಗಿ ನೋಡೋದೇ ಇಲ್ಲ. ಅವನು ಹತ್ತಿರ ಬರೋವರೆಗೆ ಸುಮ್ಮನೆ ಇರ್ತಾನೆ, ಕೈಗೆ ಸಿಗೋವರೆಗೆ. ಅವನು ಹತ್ತಿರ ಬಂದ ಕೂಡಲೇ ಅದನ್ನು ತೆಗೆದು ಕಂಕ್ಳಿಗೆ ಇಟ್ಟುಕೊಂಡು, ಕಂಕ್ಳಲ್ಲಿ ಸಿಕ್ಕಾಕ್ಸ್ಕೊಂಡು ಅವನು ಮತ್ತೆ ಸಂಧ್ಯಾವಂದನೆ ರಾವಣನ್ನ ಸಂಧ್ಯಾವಂದನೆ ಮುಂದುವರಿಸೋದ ಅಂತ. ಏನೋ ತಲೆಬಿಸಿಲ್ಲ. ಇವನು ಹೊಡಿತಾನೆ, ಗುದ್ದುತ್ತಾನೆ, ಪರಚ್ತಾನೆ, ಅವನಿಗೆ ಏನಾಗಲ್ಲ. ಅವನಷ್ಟಕ್ಕೆ ಅವನು ಮಾಡ್ತಾ ಇದ್ದಾನೆ. ಅದು ಮುಗಿದು ಕೂಡಲೇ ಅಲ್ಲಿಂದ ಹಾರಿ ಹೋಗ್ತಾನೆ. ಹಾರಿ ಇನ್ನೊಂದು ಸಮುದ್ರಕ್ಕೆ ಹೋದ. ಅಲ್ಲಿ ಮತ್ತೆ ಅಲ್ಲಿ ಸಂಧ್ಯಾವಂದನೆ ಮುಂದುವರ್ಸ್ತಾನೆ. ಅವನು ಏನು ಅವನ ದಿನಚರಿಯಲ್ಲಿ ವ್ಯತ್ಯಾಸ ಇಲ್ಲ. ಇಲ್ಲೊಬ್ಬ ರಾವಣನಂತ ರಾವಣ ಇಲ್ಲಿ ಕಂಕ್ಳಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ನೋದು ಅವನಿಗೇನಿಲ್ಲ ಅಂತ. ಕೊನೆಗೆ ಬಂದು ಅವನನ್ನ ಎಲ್ಲ ಮುಗಿದ್ಮೇಲೆ ಕೆಡುತ್ತಾನೆ, ಏನು ಹೇಳು ನಿಂದು ಅಂತ. ಅವನು ಆಮೇಲೆ ಮೈತ್ರಿ ಅಂತ ಹೇಳ್ತಾನೆ. ಅವ್ನು ಮೈತ್ರಿಗೆ ಒಪ್ಪಿಗೆ ಕೊಡ್ತಾನೆ. ಅದರ ಅರ್ಥ ಏನು ಅಂದರೆ ಅವನ ಸಾಮರ್ಥ್ಯ ಯಾವ ಮಟ್ಟದ್ದು ಅಂತ. ರಾವಣನಂತ ರಾವಣ ಅವನಿಗೆ ಚಿಲ್ಲರೆ ಅಂತ. ಅಂಥವನು ಕಿಷ್ಕಿಂಧೆ ಆಳ್ತಾ ಇದ್ದಿದ್ದು. ಅವನ ತಮ್ಮ ಸುಗ್ರೀವ ವಾಲಿಗಿಂತ ಸಾಮರ್ಥ್ಯ ಕಡಿಮೆ ಅಂತ ಬಿಟ್ಟರೆ ಸುಗ್ರೀವ ಕಡಿಮೆ ಏನೂ ಅಲ್ಲ. ಮತ್ತು ಅವರೆಲ್ಲ ವಿದ್ವಾಂಸರು, ತಿಳಿದವರು, ಕಾಡು ಕೋತಿಗಳು ಅನ್ನೋ ಥರ ಅಲ್ಲ. ಇವತ್ತು ನಾವು ಕಾಡಲ್ಲಿ ಕೋತಿಗಳು ನೋಡ್ತೀವಲ್ಲ, ಅಷ್ಟೇ ಅಲ್ಲ ಅಂತ. ಅವರೆಲ್ಲ ಒಂದು ನಾಗರಿಕ ಸಮಾಜವಾಗೇ ಕಾಣಿಸ್ಕೊಳ್ಳುತ್ತೆ ಅಲ್ಲಿ. ಅದನ್ನೊಂದು ಬೇರೆ ಜನಾಂಗ ಅಂತ ಕರೆದ್ರು ಚರ್ಚೆ ಎಲ್ಲ ಮಾಡ್ತಾ ಇದ್ದಾರೆ. ಚರ್ಚೆ ಇದೆ ಈಗಲೂ. ಇವತ್ತು ಕಾಣ್ತಾ ಇರುವ ಕೋತಿಗಳ ಅಥವಾ ಮನುಷ್ಯ ಮತ್ತು ಕೋತಿಗಳು ಎರಡೂ ತರಹದ ನಡುವೆ ಇದ್ದಂಥ ಯಾವುದೋ ಒಂದು ಜನಾಂಗ ಅಂತಲ್ಲ ಏನೇನೋ ಚರ್ಚೆಗಳಿವೆ. ಒಟ್ಟಿನಲ್ಲಿ ಆ ಥರದ್ದೊಂದು ನಾಗರಿಕ ಜಗತ್ತಂತೂ ಹೌದು ಅವರದ್ದು. ಇನ್ನು ಅಲ್ಲಿದ್ದ ಇನ್ನೊಬ್ಬ ಯಾರು ಅಂದರೆ ಜಾಂಬವಂತ ಬಹಳ ಹಿರಿಯ ಕರಡಿ. ಅವನು ಕರಡಿಗಳ ಬೇರೆ ಬೇರೆ ದೊರೆಗಳು ಇದ್ರು, ಅದ್ರಲ್ಲಿ ಜಾಂಬವಂತ ಅವನು ಮಹಾಪ್ರಾಜ್ಞ. ಅವನು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದವ. ಇನ್ನು ಹನುಮಂತ, ಆಂಜನೇಯ ನೋಡಿದ್ವಿ, ಅವನು ಮಾತ್ರ ಇರಲಿಲ್ಲ. ಮೈಂದ ದ್ವಿವಿಧರಿದ್ದರು, ಅವರು ಅಲ್ಲಿಯ ವೈದ್ಯ ನೋಡ್ತಾ ಇದ್ದರು. ಸುಷೇಣ ಇದ್ದ. ರಾಮಸೇತು ನಿರ್ಮಾಣ ಮಾಡಿದಂತಹ ತಂತ್ರಗಾರಿಕೆ ಇತ್ತು, ಇಂಜಿನಿಯರ್ ಅಂತ ಕರಿಬೇಕು. ಹಾಗೆ ಹಲವು ಜನ ಇದ್ದರು ಅಲ್ಲಿ. ಒಂದೆರಡು ಹೆಸರಲ್ಲ, ಅಸಂಖ್ಯರ ಹೆಸರು ಬರುತ್ತೆ. ಆ ಅಸಂಖ್ಯರೆಲ್ಲರ ಸಾಮರ್ಥ್ಯ ಎಲ್ಲವೂ ಬೇರೆ ಬೇರೆಯಾಗಿತ್ತು. ಇವರೆಲ್ಲ ಅಲ್ಲೇ ಇರ್ತಾ ಇದ್ರು. ಇನ್ನಷ್ಟು ಕಪಿಗಳು ಬೇರೆ ಕಡೆಯವರು ಇದ್ದರು ಅಲ್ಲೇ ಭಾಗವಹಿಸಿದವರು. ಆದರೆ ಇಲ್ಲಿಯೇ ಇದ್ದವರು ಇವರೆಲ್ಲ. ಹಾಗಾಗಿ ಕಿಷ್ಕಿಂಧೆ ಅಂತ ತಗೊಂಡ್ರೆ ಆಂಜನೇಯನಂತಹ ಹಲವು ಸಮರ್ಥರಾದ, ಬಹಳ ವಿದ್ವಾಂಸರಾದ, ಯುದ್ಧ ವಿದ್ಯೆ ಗೊತ್ತಿದ್ದ, ನ್ಯಾಯ ನಿರ್ಣಯ ಮಾಡಬಹುದಾಗಿದ್ದ, ಧರ್ಮಪ್ರಜ್ಞೆ ಇದ್ದಂತಹ ಬಹಳ ಜನಗಳಲ್ಲಿದ್ದರು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಅತ್ಯಂತ ಪ್ರಾಚೀನ ಕರ್ನಾಟಕದ ಉಲ್ಲೇಖ ಅಂತ ತಗೊಂಡ್ರೆ ಕಿಷ್ಕಿಂಧೆಯೇ ಆಗುತ್ತೆ. ಅಂದರೆ ಅತ್ಯಂತ ಪ್ರಾಚೀನ ಉಲ್ಲೇಖ ಸಿಕ್ಕಿರೋದು, ಅದಕ್ಕಿಂತ ಬೇರೆ ಇರಲಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಪ್ರಾಚೀನ ಉಲ್ಲೇಖ ಅಂತ ಕಾಣಿಸ್ಕೊಳ್ಳೋದು ಅದಾಗತ್ತೆ. ಅವತ್ತೊಂದು ಅದ್ಭುತವಾದ ಸಾಮ್ರಾಜ್ಯ ಕರ್ನಾಟಕದಲ್ಲಿದ್ದು ಅಂತ ಗೊತ್ತಾಗತ್ತೆ.